ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಪುಳಿಯೋಗರೆ ಪೌಡರನ್ನು ಈ ವಿಧಾನದಲ್ಲಿ ತಯಾರಿಸಿದರೆ ತಿಂಗಳುಗಟ್ಟಲೆ ಅಥವಾ ವರ್ಷವಿಡೀ ಹೇಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಒಂದು ಸ್ಟೀಲ್ ಕಡಾಯಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಅದಕ್ಕೆ ಸೇರಿಸಿ 50 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೇನೆ. ಖಾರಕ್ಕೆ ಒಂದು 5 ಗುಂಟೂರು ಮೆಣಸಿನ್ಕಾಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟಾಗಿ ಪುಳಿಯೋಗರೆನ ನಾವು ಮಾಡುವಾಗ ಮೊದಲಿಂದ ಕೊನೆಯವರೆಗೂ ಕಡಿಮೆ ಉರಿಯಲ್ಲಿ ನಾವು ಪ್ರತಿಯೊಂದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬಾರ್ದು. ಈಗ ಇದಕ್ಕೆ ಕರಿಬೇವನ್ನು ಸೇರಿಸ್ತಾ ಇದ್ದೇನೆ. ಒಂದು 25ರಿಂದ 30 ಎಲೆಗಳು ಕರಿಬೇವು ಹಾಗೂ ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸಿ ಒಂದು 4ರಿಂದ 5 ನಿಮಿಷಗಳ ಕಾಲ ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕರಿಬೇವು ಈ ರೀತಿಯಾಗಿ ಗರಿಗರಿಯಾಗಿ ಬರಬೇಕು. ನೋಡಿ, ಮುಟ್ಟಿದ್ರೆ ಪುಡಿ ಪುಡಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಒಂದು ಅಗಲವಾದ ಪಾತ್ರೆಗೆ ಈ ಹುರ್ಕೊಂಡಿರ್ತಕ್ಕಂಥ ಮೆಣಸಿನಕಾಯನ್ನು ಸೇರಿಸ್ತಾ ಇದ್ದೇನೆ. ಇದು ತಣ್ಣಗಾಗಬೇಕು ಮತ್ತು ಉಳಿದ ಎಲ್ಲ ಪದಾರ್ಥಗಳನ್ನು ಕೂಡ ಇದಕ್ಕೇ ಸೇರಿಸ್ಬೇಕಾಗುತ್ತೆ. ಮತ್ತು ಇದೇ ಬಾಣಲೆಗೆ 1 ಟೀ ಸ್ಪೂನಷ್ಟು ಮೆಂತ್ಯ, 1 ಟೀ ಸ್ಪೂನಷ್ಟು ಸಾಸಿವೆ ಹಾಗೂ 1 ಟೀ ಸ್ಪೂನಷ್ಟು ಕರಿಮೆಣಸು ಇದನ್ನು ಒಂದು 4 ನಿಮಿಷಗಳ ಕಾಲ ಹುರಿಬೇಕಾಗುತ್ತೆ. ಮತ್ತು ಅದೇ ಪಾತ್ರೆಗೆ ಇದನ್ನು ಸೇರಿಸೋಣ. ಮೆಣಸಿನ್ಕಾಯಿ ಹುರಿದಿದ್ವಲ್ಲ ಆ ಪಾತ್ರೆಗೆ ಸೇರಿಸೋಣ. ಮತ್ತು ಕರಿ ಎಳ್ಳನ್ನು ಇವಾಗ ತೊಗೊಂಡಿದ್ದೀನಿ. ಕರಿ ಎಳ್ಳನ್ನು ನಾನು 50 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಎಳ್ಳು ಹಾಗೆ ಸ್ವಲ್ಪ ಊದ್ಕೊಳ್ಳುತ್ತೆ, ಗೊತ್ತಾಗುತ್ತೆ ಆವಾಗ. ಇದನ್ನು ಸೇಮ್ ಅದೇ ಪಾತ್ರೆಗೆ ಕೂಡ ಸೇರಿಸೋಣ. ಇದಾದಮೇಲೆ ನಾನು ಧನಿಯಾ ಒಂದು 50ರಿಂದ 70 ಗ್ರಾಮಷ್ಟು ತೊಗೊತಾ ಇದ್ದೀನಿ. ಧನಿಯಾವನ್ನು ಸ್ವಲ್ಪ ಹೆಚ್ಚು ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ, ಏನು ಸಮಸ್ಯೆ ಆಗೋಲ್ಲ. ಸೊ ಒಂದು 50ರಿಂದ 70 ಗ್ರಾಮಷ್ಟು ಧನಿಯಾವನ್ನು ಲೋ ಫ್ಲೇಮಲ್ಲೇ ಈ ರೀತಿ ಹುರ್ಕೊಂಡಿದ್ದೀನಿ. ನೋಡಿ, ಕಲರ್ ಚೇಂಜ್ ಆಯಿತು ಇವಾಗ. ಇದನ್ನು ಕೂಡ ಅದೇ ಒಂದು ಸ್ಟೀಲ್ ಪಾತ್ರೆಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸೋಣ. ಸೇರಿಸಿದ ನಂತರ ಈಗ ನಾವು ಒಂದು 50 ಗ್ರಾಮಷ್ಟು ಜೀರಿಗೆಯನ್ನು ತೊಗೊತಾ ಇದ್ದೀನಿ. ಜೀರಿಗೆ ಮಾತ್ರ ಇಷ್ಟೇ ಇರಬೇಕು, 50 ಗ್ರಾಮಷ್ಟೇ ತೊಗೋಬೇಕು. ಇದು ಹೆಚ್ಚು ಕಡಿಮೆ ಆಗಬಾರ್ದು. ಇದನ್ನು ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಹೆಚ್ಚು ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸೊ ಜೀರಿಗೆಯನ್ನು ಹುರಿದ ಮೇಲೆ ಅದೇ ಪಾತ್ರೆಗೆ ಸೇರಿಸೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಒಂದು ಫ್ರೈ ಪ್ಯಾನನ್ನು ತಗೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಒಟ್ಟಿಗೆ ಹುರ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆಬೇಳೆ 50 ಗ್ರಾಮು ಹಾಗೆ ಉದ್ದಿನಬೇಳೆನೂ ಕೂಡ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಎರಡನ್ನೂ ಸೇರಿ ಒಂದು 8ರಿಂದ 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳೋಣ. ಮತ್ತು ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಬೇರೆ ಬೌಲಲ್ಲಿ ಹಾಕಿ ಇಡಬೇಕಾಗುತ್ತೆ. ಅದು ಕೂಡ ತಣ್ಣಗಾಗಲಿ. ಸಪ್ರೇಟಾಗಿ ಒಂದು ಬೌಲಲ್ಲಿ ಇದನ್ನು ಇಡೋಣ. ಈಗ ಫ್ರೈ ಪ್ಯಾನ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಅರ್ಧ ಕೊಬ್ಬರಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣದಾಗಿ ಇದನ್ನು ಹೆಚ್ಚಿಟ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಒಂದು ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಇದನ್ನು ಕೂಡ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಈಗ ಹುಣಸೆ ಹಣ್ಣನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಒಂದು ಹುಣಸೆ ಹಣ್ಣನ್ನು ನಾನು ಬಿಸಿಲಲ್ಲಿ ಸ್ವಲ್ಪ ಕೆಲವು ಗಂಟೆಗಳ ಕಾಲ ಒಣಗಿಸಿಟ್ಕೊಂಡಿದ್ದೆ. ಹಾಗಾಗಿ ಈ ಫ್ರೈ ಮಾಡಬೇಕಾದ್ರೆ ಬೇಗ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಟೈಮ್ ತೊಗೊಳುತ್ತೆ. ಇದನ್ನು ಫ್ರೈ ಮಾಡಿದ್ಮೇಲೆ ಇದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟಲ್ಲಿ ನಾನು ಎತ್ತಿಟ್ಕೊತೀನಿ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದಾದಮೇಲೆ ಇವಾಗ ನೋಡಿ, ಆಲ್ರೆಡಿ ನಾವು ಮೆಣಸಿನ್ಕಾಯಿ ಧನಿಯಾ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ. ಇದನ್ನು ಕೂಡ ನೈಸ್ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಇದನ್ನು ಸೇರಿಸ್ತಾ ಇದ್ದೀನಿ. ನಾವು ಈ ಎಲ್ಲ ಪದಾರ್ಥಗಳನ್ನು ಮೊದಲಿಂದ ಕೊನೆಯವರೆಗೂ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದರಿಂದ ಈ ಒಂದು ಪುಳಿಯೋಗರೆ ಪೌಡ್ರ್ ಏನಿದೆ ತಿಂಗಳುಗಟ್ಟಲೆ ಬಾಳಿಕೆ ಬರುತ್ತೆ. ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದಾಗಿದೆ. ಇವಾಗ ಇದು ಪೌಡರ್ ಚೆನ್ನಾಗಿ ಬಂದಿದೆ, ತುಂಬ ನೈಸಾಗಿ ಬಂದಿದೆ. ನಾನು ಇದನ್ನು ಈ ಒಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ನಾನಿವಾಗ. ಈ ಬೇಳೆಗಳೆಲ್ಲ ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡರ್ ಆಗಬೇಕು. ನೋಡಿ, ಇದನ್ನು ಕೂಡ
ಸೇಮ್ ಅದೇ ಪಾತ್ರೆಗೆ ನಾನು ಸೇರಿಸ್ತಾ ಇದ್ದೇನೆ. ಈ ಒಂದು ಪಾತ್ರೆಗೆ ಸೇರಿಸಿದ ಮೇಲೆ ಹುಣಸೆ ಹಣ್ಣನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಕೂಡ ಈಗ ಬಿಸಿ ಆರಿರುತ್ತೆ. ಅದನ್ನು ಕೂಡ ಈ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ತರಿ ತರಿ ಆಗಿದೆ ನೋಡಿ, ಮಧ್ಯೆ ಮಧ್ಯೆ ಸ್ವಲ್ಪ ಅಂಟುತ್ತೆ. ಇದು ಇನ್ನೂ ಚೆನ್ನಾಗಿ ಪೌಡರ್ ಆಗಬೇಕು ಅಂತಂದರೆ ಇದ್ರ ಜೊತೆಗೆ ನಾವು ಈಗಾಗಲೇ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಇದಕ್ಕೆ ಸ್ವಲ್ಪ ಸೇರಿಸೋಣ. ಸೇರಿಸಿದ್ರೆ ಹೊಂದಿಕೆ ಆಗುತ್ತೆ ಚೆನ್ನಾಗಿ. ಈಗ ಇದಕ್ಕೆ ಇನ್ನೂ 2 ಇಂಗ್ರೀಡಿಯೆಂಟ್ನ ಸೇರಿಸ್ಬೇಕಾಗುತ್ತೆ. 4 ಸ್ಪೂನು ಬೆಲ್ಲದ ಪುಡಿ ಹಾಗೂ 2 ಸ್ಪೂನಷ್ಟು ಸಣ್ಣ ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ನಾವು ಇವಾಗ ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ನೈಸಾಗಿ ಪುಡಿ ಪುಡಿಯಾಗಿದೆ ನೋಡಿ ಪೌಡರು. ಈಗ ಇದನ್ನು ಈ ಒಂದು ದೊಡ್ಡ ಪಾತ್ರೆಯಲ್ಲಿ ಸೇರಿಸೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ. ಇದನ್ನು ಕೈಯಲ್ಲಿ ಕಲಸಿದ್ರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಎಲ್ಲವನ್ನು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೂಡ ಮತ್ತೆ ಮಿಕ್ಸ್ ಮಾಡ್ಕೋಬೋದು, ಹೇಗಾದರೂ ಸರಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ. ಈಗ ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಕೊಬ್ಬರಿಯನ್ನು ನಾವು ಮಿಕ್ಸಿ ಜಾರ್ಗೆ ಸೇರಿಸಿ ಅದನ್ನು ಕೂಡ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಪೌಡ್ರ್ ಆಯಿತು. ಇದನ್ನು ನಾವು ಒಗ್ಗರಣೆ ಸಮಯದಲ್ಲಿ ಸೇರಿಸೋಣ. ಹಾಗಾಗಿ ಒಂದು ಬೌಲಲ್ಲಿ ಇದನ್ನು ಎತ್ತಿಟ್ಕೊಳ್ಳೋಣ. ಇದು ಕೊಬ್ಬರಿ ಪೌಡ್ರು. ಈಗ ಕೊನೆಯದಾಗಿ ಹುರಿದು ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ನಾವು ಒಗ್ಗರಣೆಗೆ ಸೇರಿಸ್ಬೇಕಾಗುತ್ತೆ. ಅದಕ್ಕೆ ಮೊದಲು ನಾನು ಬಾಣಲೆಗೆ ಅರ್ಧ ಬೌಲ್ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆಯೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಕೂಡ ಹುರ್ಕೋಬೇಕಾಗುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನಮಗೆ ಪುಳಿಯೋಗರೆ ತಿನ್ನುವಾಗ ಎಷ್ಟು ಸಿಗಬೇಕು ಅಂತ ಇರುತ್ತೋ ಅಷ್ಟರ ಮಟ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹುರ್ಕೋಬೇಕು. ಹಾಗೆ ಕಡಲೆಬೀಜ ಕೂಡ, ಅದು ಕೂಡ ನಮ್ಮ ಇಷ್ಟಕ್ಕೆ ಸೇರಿದ್ದು. ಕಡಲೆಬೀಜ ಸ್ವಲ್ಪ ಕೆಂಪಗಾದ್ಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಮತ್ತು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇದಕ್ಕೆ ಹಾಕಬೇಕಾಗುತ್ತೆ. ನಾನು 3 ಮೆಣಸಿನ್ಕಾಯಿನ ಇಲ್ಲಿ ಹಾಕಿದ್ದೀನಿ. ಹಾಗೆಯೇ ಕರಿಬೇವು ಸೊಪ್ಪನ್ನು ಸ್ವಲ್ಪ ಹಾಕೋಣ. ಒಂದು ಅರ್ಧ ಹಿಡಿ ಕರಿಬೇವು ಸೊಪ್ಪನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ಇದನ್ನೆಲ್ಲವನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಕಲರ್ ಬರಲಿ ಅಂತ ಹೇಳ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಕೊಬ್ಬರಿ ಪೌಡ್ರನ್ನು ಸೇರಿಸೋಣ. ಏನು ನಾವು ಫ್ರೈ ಮಾಡಿಕೊಂಡು ಮಿಕ್ಸಿಲಿ ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ, ಅದು. ಇದನ್ನು ಸೇರಿಸಿದ ನಂತರ ಉಳಿದ ಎಲ್ಲ ಮಸಾಲ ಪೌಡ್ರುಗಳನ್ನು ಈ ಸಮಯದಲ್ಲಿ ಸೇರಿಸೋಣ. ಇವಾಗ ಕಂಪ್ಲೀಟಾಗಿ ಫ್ಲೇಮನ್ನು ಪೂರ್ತಿ ಲೋ ಫ್ಲೇಮ್ ಆಗಿ ಇಟ್ಕೋಬೇಕಾಗುತ್ತೆ. ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡೋಣ. ಈ ವಿಧಾನದಲ್ಲಿ ನೀವು ಪುಳಿಯೋಗರೆಯನ್ನು ಮಾಡೋದಾದರೆ ತಿಂಗಳುಗಟ್ಟಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಬಿಡಿ. ಹಾಗೆಯೇ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.